ಓಂ ಗಣೇಶಾಯ ನಮಃ. ನಮಸ್ಕಾರ ವೃಷಭರಾಶಿಯವರೇ, ಗಮನವಿಟ್ಟು ಕೇಳಿ. ಈ ಸಮಯದಲ್ಲಿ ವೃಷಭರಾಶಿಯವರು ಸತ್ತರೂ ಈ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ತಪ್ಪಾಗಿ ಕೊಟ್ಟರೆ ನಿಮ್ಮ ಅದೃಷ್ಟವೇ ಮಾಯವಾಗುತ್ತದೆ. ವೃಷಭರಾಶಿಯವರು ನೋಡಲೇಬೇಕಾದ ವಿಡಿಯೋ ಇದು. ವಿಡಿಯೋ ಮುಂದುವರಿಸುವ ಮೊದಲು ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಲು ಈ ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ. ಆ ಆಂಜನೇಯ ಸ್ವಾಮಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಾಲಾಜಿ ಜೈ ಮಾತಾಜಿ ಎಂದು ಬರೆಯಿರಿ. ನಿಮ್ಮ ಕುಟುಂಬಕ್ಕೆ ಆ ದೈವಿಕ ರಕ್ಷಣೆ ಸಿಗುತ್ತದೆ. ಪ್ರಸ್ತುತ ಸಮಯ ಮತ್ತು ಗ್ರಹಗತಿ. ವಾಸ್ತವವಾಗಿ ಈ ಸಮಯ ನಿಮಗೆ ತುಂಬಾ ಪವಿತ್ರವಾಗಿದೆ. ವಿಶೇಷವಾಗಿ ನಾಳೆಯಿಂದ ನೀವು ಮಾಡುವ ಸಣ್ಣ ತಪ್ಪು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ನೋಯಿಸಬಹುದು. ಅದೇ ಸಮಯದಲ್ಲಿ ನಾನು ನಿಮಗೆ ಹೇಳಲಿರುವ ವಿಷಯಗಳನ್ನು ನೀವು ಎಚ್ಚರಿಕೆಯಿಂದ ನೋಡಿಕೊಂಡರೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ನೀವು ಕನಸು ಕಾಣದ ಪವಾಡಗಳು ಸಂಭವಿಸಲಿವೆ. ಕಳೆದ 5 ತಿಂಗಳಿಂದ ನೀವು ಯಾವುದಕ್ಕಾಗಿ ಶ್ರಮಿಸುತ್ತಿದ್ದೀರೋ ಅಥವಾ ಕನಸು ಕಾಣುತ್ತಿದ್ದೀರೋ ಅದು ಈಗ ನನಸಾಗುತ್ತದೆ. 2026ರ ಆರಂಭದಿಂದಲೂ ನೀವು ಬಹಳಷ್ಟು ಭರವಸೆಗಳನ್ನು ಹೊಂದಿದ್ದೀರಿ. ಈಗಾಗಲೇ ವರ್ಷದ ಕೆಲವು ತಿಂಗಳುಗಳು ಕಳೆದು ಹೋಗಿವೆ. ಮುಂದೆ ಬರುವ ಸಮಯವೂ ಹೀಗೆಯೇ ಕಳೆದು ಹೋಗುತ್ತದೆ ಎಂಬ ಭಯ ನಿಮ್ಮ ಮನಸ್ಸಿನಲ್ಲಿರಬಹುದು. ಆದರೆ ಒಂದು ವಿಷಯವನ್ನು ನೆನಪಿಡಿ. ಜಾತಕ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ರಾಶಿಚಕ್ರ ಚಿಹ್ನೆಯೂ ಈಗ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಈ ಸಮಯವು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ವರ್ಷದ ಆರಂಭದಲ್ಲಿ ನೀವು ಯೋಜಿಸಿದ ಪ್ರತಿಯೊಂದು ಕೆಲಸವೂ ಈಗ ನಿಧಾನವಾಗಿ ಫಲಪ್ರದವಾಗುತ್ತಿದೆ. ಆದರೂ ನಾನು ನಿಮಗೆ ಪದೇ ಪದೇ ಎಚ್ಚರಿಸುತ್ತಿರುವ ಆ ಕೆಲಸಗಳು ನಾಳೆಯವರೆಗೆ ನೆರವೇರುವುದಿಲ್ಲ. ಅವುಗಳನ್ನು ಯಾರಿಗೂ ಕೊಡಬೇಡಿ. ನೀವು ಅವುಗಳನ್ನು ಇತರರಿಗೆ ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವತೆಯು ದೂರವಾಗುತ್ತಾಳೆ. ಬಡತನ ಮತ್ತು ಆರ್ಥಿಕ ತೊಂದರೆಗಳು ನಿಮ್ಮ ಬಾಗಿಲು ತಟ್ಟುತ್ತವೆ. ನೀವು ಗಳಿಸುವ ಲಾಭವು ನಷ್ಟವಾಗಿ ಬದಲಾಗುತ್ತದೆ. ಏಕೆಂದರೆ ಆ ವಸ್ತುಗಳು ಸಾಮಾನ್ಯವಲ್ಲ, ಅವು ಈ ಬ್ರಹ್ಮಾಂಡದ ಎಲ್ಲಾ ಸಕಾರಾತ್ಮಕ ಶಕ್ತಿಗಳಿಂದ ತುಂಬಿವೆ. ನಿಮ್ಮ ಮನೆ ಸಂಪತ್ತಿನಿಂದ ತುಂಬಬೇಕೆಂದು ನೀವು ಬಯಸಿದರೆ, ಅಥವಾ ನಿಮ್ಮ ಸ್ವಂತ ಕಾರು, ಮನೆ ಮತ್ತು ಉತ್ತಮ ಗೌರವವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನು ಬಿಟ್ಟುಬಿಡದೆ ನೋಡಿ. ನಿಮಗಾಗಿ ಈ ವಿಶ್ಲೇಷಣೆಯನ್ನು ಮಾಡಲು ನಾವು ಸಾಕಷ್ಟು ಸಮಯವನ್ನು ಕಳೆದಿದ್ದೇವೆ. ನಾವು ಸುಮಾರು 8 ರಿಂದ 10 ಗಂಟೆಗಳ ಪಂಚಾಂಗ ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ಮತ್ತು ಭವಿಷ್ಯಕ್ಕಾಗಿ ಈ ಅಮೂಲ್ಯ ವಿಷಯಗಳನ್ನು ನಿಮ್ಮ ಬಳಿಗೆ ತಂದಿದ್ದೇವೆ. ವೃಷಭರಾಶಿಯವರು ಚೆನ್ನಾಗಿರಬೇಕೆಂದು ನಾವು ಬಯಸುತ್ತೇವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗಬೇಕೆಂದು ನಾವು ಬಯಸುತ್ತೇವೆ. ನಮ್ಮ ನಿರಂತರ ಶ್ರಮಕ್ಕೆ ಪ್ರತಿಯಾಗಿ ನಾವು ಬಯಸುವುದು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಬರೆಯುವುದು. ಆ ಮಾತು ನಮಗೆ ಅಪಾರ ಶಕ್ತಿಯನ್ನು ನೀಡುತ್ತದೆ. ಗ್ರಹಗಳ ಅನುಕೂಲತೆ. ವೃಷಭರಾಶಿಯವರೇ, ಶುಕ್ರನು ನಾಳೆಯಿಂದ ನಿಮ್ಮ ಜಾತಕದಲ್ಲಿ ಅನುಕೂಲವಾದ ಸ್ಥಾನದಲ್ಲಿ ಸಾಗುತ್ತಾನೆ. ಅಷ್ಟೇ ಅಲ್ಲ, ಶುಕ್ರನು ತನ್ನೊಂದಿಗೆ ಬುಧನನ್ನು ಸಹ ಕರೆತರುತ್ತಿದ್ದಾನೆ. ಇದರರ್ಥ ವೃಷಭರಾಶಿಯವರು ಇನ್ನು ಮುಂದೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಜೀವನವು ಈಗ ಯಶಸ್ಸಿನ ಹದ್ದಾರಿಯಲ್ಲಿದೆ. ನೀವು ಇಷ್ಟು ವರ್ಷಗಳಿಂದ ಕಾಯುತ್ತಿದ್ದ ದೈವಿಕ ಉಡುಗೊರೆ ಬಂದಿದೆ. ಶುಕ್ರ ಮತ್ತು ಬುಧಗ್ರಹಗಳ ಸಂಯೋಗವು ನಿಮ್ಮ ಜೀವನದಲ್ಲಿ ಯಾವ ಪವಾಡಗಳನ್ನು ಮಾಡಲಿದೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಶುಕ್ರ ಮತ್ತು ಬುಧಗ್ರಹಗಳ ಸಂಯೋಗವು ನಿಮ್ಮ ಜೀವನದಲ್ಲಿ ಯಾವ ಪವಾಡಗಳನ್ನು ಮಾಡಲಿದೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಶುಕ್ರ ಮತ್ತು ಬುಧ ಎರಡೂ ನಿಮ್ಮ ಶುಭಸ್ಥಾನದಲ್ಲಿ ಒಟ್ಟಿಗೆ ಚಲಿಸಿದಾಗ ನಿಮ್ಮ ಜೀವನದಲ್ಲಿ ಕೆಲವು ಮುಖ್ಯ ಬದಲಾವಣೆಗಳು ಬರಲಿವೆ. ಆದರೂ ನಾನು ನಿಮಗೆ ಹೇಳಲಿರುವ ಕೆಲವು ಕೆಲಸಗಳನ್ನು ನೀವು ನಾಳೆಯಿಂದ ಮಾಡಬೇಕು ಮತ್ತು ಕೆಲವು ವಿಷಯಗಳನ್ನು ತಪ್ಪಿಸಬೇಕು. ನಮಗೆ ಯಶಸ್ಸು ಸಿಕ್ಕಿದರೆ ಅದು ನಮ್ಮ ಒಳ್ಳೆಯ ಕರ್ಮದ ಫಲ. ನಮಗೆ ನಷ್ಟ ಉಂಟಾಗಿದ್ದರೆ ಅದು ನಮ್ಮಲ್ಲಿರುವ ಕೆಲವು ಸಣ್ಣ ತಪ್ಪಿನಿಂದಾಗಿ. ಜಗತ್ತನ್ನು ದೂಸುವ ಮೊದಲು ಆ ತಪ್ಪು ಏನು ಎಂದು ತಿಳಿದು ಅದನ್ನು ಸರಿಪಡಿಸಿದರೆ ಅದೃಷ್ಟ ನಮ್ಮ ಬಾಗಿಲು ತಟ್ಟುತ್ತದೆ. ವೃಷಭರಾಶಿಯವರು ಮಾಡಬಾರದ 3 ದೊಡ್ಡ ತಪ್ಪುಗಳು. 1. ಶತ್ರುವನ್ನು ನಿರ್ಲಕ್ಷಿಸುವುದು. ನಾಳೆಯಿಂದ ವೃಷಭರಾಶಿಯವರು ತಮ್ಮ ಜೀವನದಲ್ಲಿ ತಪ್ಪಾಗಿಯೂ ಸಹ ಮಾಡಬಾರದ ಮೊದಲನೆಯ ತಪ್ಪು ಶತ್ರುವನ್ನು ನಿರ್ಲಕ್ಷಿಸುವುದು. ಯಾವಾಗಲೂ ಶತ್ರುವನ್ನು ದುರ್ಬಲವೆಂದು ತಿಳಿಯುವುದು ದೊಡ್ಡ ತಪ್ಪು. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ ಹಾಗೆ, ಮೊದಲು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ, ಆಮೇಲೆ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ. ನಿಮ್ಮ ಶತ್ರುಗಳು ಹೊರಗಿನವರಲ್ಲ, ಅವರು ನಿಮ್ಮೊಂದಿಗಿದ್ದರು, ನಿಮ್ಮೊಂದಿಗೆ ಊಟ ಮಾಡಿದರು ಮತ್ತು ನಿಮ್ಮ ಎಲ್ಲಾ ವಿಷಯಗಳನ್ನು ತಿಳಿದಿದ್ದಾರೆ. ಈ ಶತ್ರು ಹೊರಗಿನವನಲ್ಲ, ಆದರೆ ನಿಮ್ಮ ಜೀವನಕ್ಕೆ ಬಹಳ ಹತ್ತಿರದಲ್ಲಿ ಅಡಗಿರುವ ದ್ರೋಹಿ. ಅವರು ನಿಮ್ಮನ್ನು ಸಂಪೂರ್ಣ ಬಡವನನ್ನಾಗಿ ಮಾಡಲು ಬಯಸುತ್ತಾರೆ. ಅವರು ನಿಮ್ಮ ಆಹಾರ ಮತ್ತು ಹಣವನ್ನು ದೋಚಲು ಪ್ಲಾನ್ ಮಾಡಿದ್ದಾರೆ. 2. ಜೀವನದ ರಹಸ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. ಎರಡನೆಯ ತಪ್ಪು ನಿಮ್ಮ ಜೀವನದ ರಹಸ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. ಭವಿಷ್ಯದಲ್ಲಿ ನೀವು ಏನು ಮಾಡಬೇಕೆಂದಿದ್ದೀರಿ, ನಿಮ್ಮ ಗುರಿ ಏನು, ನಿಮ್ಮ ಆದಾಯ ಎಷ್ಟು, ಅಂಥ ವಿಷಯಗಳ ಬಗ್ಗೆ ಯಾರಿಗೂ ಹೇಳಬೇಡಿ. ವೃಷಭರಾಶಿಯವರು ಸಣ್ಣ ಯಶಸ್ಸು ಪಡೆದಾಗ ದೊಡ್ಡ ಗಲಾಟೆ ಮಾಡುತ್ತಾರೆ. ಕೆಲಸ ಪೂರ್ಣಗೊಳ್ಳುವ ಮೊದಲೇ ಎಲ್ಲರಿಗೂ ಹೇಳುತ್ತಾರೆ. ಇದರಿಂದ ಇತರರ ದೃಷ್ಟಿ ನಿಮ್ಮ ಕೆಲಸದ ಮೇಲೆ ಬಿದ್ದು ಲಾಭ ಬರಬೇಕಾದ ಕೆಲಸವೂ ನಿಂತು ಹೋಗುತ್ತದೆ. 3.
ದೇವರ ಚಿಹ್ನೆಗಳನ್ನು ನಿರ್ಲಕ್ಷಿಸುವುದು. ಮೂರನೆಯ ತಪ್ಪು, ದೇವರು ನೀಡಿದ ಚಿಹ್ನೆಗಳನ್ನು ನಿರ್ಲಕ್ಷಿಸುವುದು. ದೇವರು ನಿಮ್ಮನ್ನು ಬಿಡುವುದಿಲ್ಲ. ನೀವು ಇಂದಿನವರೆಗೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನೀವು ಮಾಡಿದ ಪುಣ್ಯವೂ ಈಗ ನಿಮಗೆ ಫಲ ನೀಡುವ ಸಮಯ ಬಂದಿದೆ. ದೇವರು ನಿಮಗೆ ಕೆಲವು ಚಿಹ್ನೆಗಳನ್ನು ತೋರಿಸುತ್ತಾನೆ. ಉದಾಹರಣೆಗೆ, ನಿಮ್ಮ ನಿದ್ರೆಯಲ್ಲಿ ನೀವು ಅದ್ಭುತವಾದ ಕನಸನ್ನು ಕಾಣಬಹುದು, ಅಥವಾ ಹೊರಗೆ ಹೋಗುವಾಗ ಅನಿಶ್ಚಿತವಾಗಿ ವೃದ್ಧರು ಅಥವಾ ಬಡವರನ್ನು ನೋಡಬಹುದು. ಅಂಥ ವ್ಯಕ್ತಿ ಹಸಿದು ನಿಮ್ಮ ಬಳಿ ಬಂದರೆ ತಪ್ಪಾಗಿಯೂ ನಿರ್ಲಕ್ಷಿಸಬೇಡಿ. ಅವರ ರೂಪದಲ್ಲಿ ದೇವರು ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ಬಂದಿರಬಹುದು. ಗಮನಿಸಬೇಕಾದ ದೈವಿಕ ಸಂಕೇತಗಳು. ಮನೆಯ ವಾಸ್ತು ಮತ್ತು ಶುಚಿತ್ವ. ಎರಡನೆಯ ಚಿಹ್ನೆ ನಿಮ್ಮ ಮನೆಯಲ್ಲಿದೆ. ನಿಮ್ಮ ಮನೆಯಲ್ಲಿ ನಳ್ಳಿಯ ನೀರು ಹನಿಹನಿಯಾಗಿ ತೊಟ್ಟಿಕುತ್ತಿದ್ದರೆ, ಅಥವಾ ಮನೆಯಲ್ಲಿ ಚಪ್ಪಲಿ ಬಟ್ಟೆಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದರೆ, ಇವುಗಳನ್ನು ಸಣ್ಣ ತಪ್ಪೆಂದು ತಿಳಿಯಬೇಡಿ. ಮನೆಯಲ್ಲಿ ದೇವರಿರಬೇಕು ಎಂದರೆ ಮನೆಯ ವಾತಾವರಣ ಶಾಂತಿಯುತವಾಗಿ ಮತ್ತು ಸ್ವಚ್ಛವಾಗಿರಬೇಕು. ನಾಳೆಯಿಂದ ಈ ದೋಷಗಳನ್ನು ಸರಿಪಡಿಸಿ. ನಿಮ್ಮ ಮನೆ ಸ್ವಚ್ಛವಾದ ಮಾತ್ರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ದೈಹಿಕ ಲಕ್ಷಣಗಳು. ವೃಷಭರಾಶಿಯವರು ಗಮನಿಸಬೇಕಾದ ಮೂರನೆಯ ಚಿಹ್ನೆ ಬಹಳ ಅಪರೂಪ. ಇದ್ದಕ್ಕಿದ್ದಂತೆ ನಿಮ್ಮ ಎಡಗಣ್ಣು ಮಿಂಚಿದರೆ ಅಥವಾ ಎಡಗಾಲಿನಲ್ಲಿ ಯಾವುದೇ ಅಸ್ವಸ್ಥತೆ ಕಂಡುಬಂದರೆ ಆ ಕೆಲಸದಲ್ಲಿ ನಷ್ಟವಾಗಬಹುದು ಎಂದು ದೇವರು ಎಚ್ಚರಿಸುತ್ತಿದ್ದಾನೆ ಎಂದರ್ಥ. ಆದರೆ ಬಲಗಣ್ಣು ಮಿಂಚಿದರೆ ಅದು ದೇವರಿಂದ ಬಂದ ಒಳ್ಳೆಯ ಸಂಕೇತ. ಜೀವನದ ಇತರೆ ಆಯಾಮಗಳು ಮತ್ತು ಸಲಹೆಗಳು. ಸ್ವಭಾವ ಮತ್ತು ದೃಷ್ಟಿದೋಷ. ವೃಷಭರಾಶಿಯವರ ಬಗ್ಗೆ ಇನ್ನೊಂದು ವಿಶೇಷ ವಿಷಯವೇನೆಂದರೆ, ನೀವು ಸ್ವಭಾವದಿಂದ ಶಾಂತಪ್ರಿಯರು ಮತ್ತು ಕಠಿಣ ಪರಿಶ್ರಮಿಗಳು. ಆದರೆ ಈ ಸ್ವಭಾವವನ್ನೇ ಜನರು ನಿಮ್ಮ ದೌರ್ಬಲ್ಯವೆಂದು ಭಾವಿಸುತ್ತಾರೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪ್ರಭಾವದಿಂದ ನಿಮ್ಮಲ್ಲಿ ಆಕರ್ಷಣ ಶಕ್ತಿ ಹೆಚ್ಚಿದೆ. ಆದರೆ ನಿಮ್ಮ ಜೀವನದಲ್ಲಿ ದೃಷ್ಟಿದೋಷ ಎನ್ನುವುದು ಕಾಡುತ್ತಲೇ ಇದೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಅಡೆತಡೆಗಳು ಬರುವುದು ಇದೇ ಕಾರಣಕ್ಕೆ. ನಾಳೆಯಿಂದ ನೀವು ಮಾನಸಿಕವಾಗಿ ದೃಢವಾಗಿರಬೇಕು. ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಗುರಿ ಮತ್ತು ನಿಮ್ಮ ದಾರಿ ಎರಡೂ ಸರಿಯಾಗಿದ್ದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆಶೀರ್ವಾದ ಮತ್ತು ಹಣಕಾಸು. ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆಯುವುದು ಈ ಸಮಯದಲ್ಲಿ ಬಹಳ ಮುಖ್ಯ. ವಿಶೇಷವಾಗಿ ತಾಯಿಯ ಆಶೀರ್ವಾದವು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ನೀವು ಈ ಮೊದಲು ಮಾಡಿದ ಸಾಲಗಳು ತೀರುವ ಸಮಯ ಹತ್ತಿರ ಬಂದಿದೆ. ಹಳೆಯ ಬಾಕಿ ಹಣ ಅಥವಾ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ. ವ್ಯಾಪಾರಿಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಲ್ಲದಿದ್ದರೂ ಹಳೆಯ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ. ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಅಜಾಗ್ರತೆ ಬೇಡ. ಸರಿಯಾದ ಆಹಾರ ಕ್ರಮವನ್ನು ಪಾಲಿಸಿ. ಮಾನಸಿಕ ಶಾಂತಿಗಾಗಿ ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ದಾನ ಮತ್ತು ಎಚ್ಚರಿಕೆ. ವೃಷಭರಾಶಿಯವರು ದಾನ ಮಾಡುವ ವಿಚಾರದಲ್ಲಿ ತುಂಬಾ ಉದಾರ ಮನಸ್ಸಿನವರು. ಆದರೆ ಈ ಸಮಯದಲ್ಲಿ ನೀವು ದಾನ ಮಾಡುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ಅಥವಾ ವಸ್ತುವನ್ನು ಪಾತ್ರವರಿತು ದಾನ ಮಾಡಿ. ಇಲ್ಲದಿದ್ದರೆ ನಿಮ್ಮ ಪುಣ್ಯಫಲವು ಬೇರೆಯವರ ಪಾಲಾಗುವ ಸಾಧ್ಯತೆಯಿರುತ್ತದೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಹಣದ ವ್ಯವಹಾರ ಮಾಡುವಾಗ ಜಾಗೃತರಾಗಿರಿ. ನಿಮ್ಮ ಜಾತಕದಲ್ಲಿ ಈಗ ರಾಹು ಮತ್ತು ಕೇತುವಿನ ಸಂಚಾರವು ಕೆಲವು ಗೊಂದಲಗಳನ್ನು ಉಂಟುಮಾಡಬಹುದು. ಇದರಿಂದಾಗಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿರುತ್ತದೆ. ಅಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳುವುದರಿಂದ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸವನ್ನಷ್ಟೇ ನೀವು ಗಮನಿಸಿದರೆ ಉನ್ನತಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಈ ಸಮಯದಲ್ಲಿ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಇತ್ಯರ್ಥವಾಗುವ ಲಕ್ಷಣಗಳಿವೆ. ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದ ಯೋಜನೆಯಿದ್ದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಇದು ಸರಿಯಾದ ಸಮಯ. ಕೇವಲ ಸೋಮಾರಿತನವನ್ನು ಬಿಟ್ಟು ಶ್ರಮವಹಿಸಿದರೆ ಈ ವರ್ಷದ ಅಂತ್ಯದೊಳಗೆ ನೀವು ಅಂದಿಕೊಂಡ ಗುರಿಯನ್ನು ತಲುಪುತ್ತೀರಿ. ಸಂಬಂಧಗಳು. ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುವವರು ನೀವು. ಆದರೆ ಸಂಬಂಧಗಳಲ್ಲಿ ಬಿರುಕು ಬರದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೂ ಜಗಳವಾಡಬೇಡಿ. ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯಿಂದ ಸಂಸಾರದಲ್ಲಿ ಸುಖಶಾಂತಿ ನೆಲೆಸುತ್ತದೆ. ವಿಶೇಷ ಅದೃಷ್ಟ ವಸ್ತು ಹಸಿರು ಏಲಕ್ಕಿ. ಈಗ ಅತಿ ಮುಖ್ಯ ವಿಷಯ. ವೃಷಭರಾಶಿಯವರು ಯಾರಿಗೂ ಯಾವುದೇ ವಸ್ತುವನ್ನು ಕೊಡಬಾರದು ಎಂದರೆ ಅದು ಹಸಿರು ಏಲಕ್ಕಿ. ಅಡುಗೆಗೆ ಅಥವಾ ಅತಿಥಿಗಳಿಗೆ ನೀಡುವುದರಲ್ಲಿ ಅಭ್ಯಂತರವಿಲ್ಲ. ಆದರೆ ನಿಮ್ಮ ಅದೃಷ್ಟದ ಸಂಕೇತವಾಗಿ ಇಟ್ಟುಕೊಂಡ ಏಲಕ್ಕಿಯನ್ನು ಯಾರಿಗೂ ಕೊಡಬೇಡಿ. ಶುಕ್ರನು ಸೌಂದರ್ಯ ಮತ್ತು ಸಂಪತ್ತಿಗೆ ಕಾರಣ, ಬುಧನು ಬುದ್ಧಿವಂತಿಕೆಗೆ ಕಾರಣ. ಈ ಎರಡು ಗ್ರಹಗಳ ಶಕ್ತಿಯು ಏಲಕ್ಕಿಯಲ್ಲಿ ಅಡಗಿದೆ. ವಿಧಾನ: ಒಂದು ಸಣ್ಣ ತಟ್ಟೆಯಲ್ಲಿ 2 ಹಸಿರು ಏಲಕ್ಕಿಗಳನ್ನು ತೆಗೆದುಕೊಳ್ಳಿ. ಸಂಜೆ ಪೂಜೆ ಮಾಡುವಾಗ ದೀಪ ಬೆಳಗಿಸಿ ಈ ಏಲಕ್ಕಿಗಳನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥಿಸಿ. ಹೀಗೆ ಮಾಡಿದರೆ ಆ ಏಲಕ್ಕಿಗಳು ದೈವಿಕ ಶಕ್ತಿಯನ್ನು ಪಡೆಯುತ್ತವೆ. ಅಂಥ ಏಲಕ್ಕಿಗಳನ್ನು ನೀವು ಇತರರಿಗೆ ಕೊಟ್ಟರೆ ನಿಮ್ಮ ಅದೃಷ್ಟವನ್ನೇ ದಾನ ಮಾಡಿದಂತಾಗುತ್ತದೆ.
ಆದ್ದರಿಂದ ಆ ಏಲಕ್ಕಿಗಳನ್ನು ನಿಮ್ಮ ಅದೃಷ್ಟದ ಹುಂಡಿಯಂತೆ ರಕ್ಷಿಸಿ. ಈ ನಿಯಮವನ್ನು ಪಾಲಿಸಿದರೆ ನಿಮ್ಮ ಹಣೆಬರಹ ಬದಲಾಗುತ್ತದೆ. ಶನಿದೇವರು ಮತ್ತು ಮಹಾಶಿವನ ಕೃಪೆಯು ನಿಮ್ಮ ಮನೆಗೆ ಪ್ರವೇಶಿಸಿದ ಕ್ಷಣದಿಂದ ನಿಮ್ಮ ಎಲ್ಲ ಬಡತನ ಮತ್ತು ತೊಂದರೆಗಳು ಅಳಿಸಲ್ಪಡುತ್ತವೆ. ನಿಮ್ಮ ಅದೃಷ್ಟ ನಕ್ಷತ್ರವು ಈಗ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಶಿವನ ಆಶೀರ್ವಾದ ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಲು ಮರೆಯಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಸಮಯದಲ್ಲಿ ನಾವು ನಿಮ್ಮ ಬೆಂಬಲವನ್ನು ಕೋರುತ್ತಿದ್ದೇವೆ. ನಮ್ಮ ಚಾನೆಲ್ನ ವಿಶೇಷ ಪ್ರಯೋಜನಗಳನ್ನು ಪಡೆಯಲು ಮೆಂಬರ್ಶಿಪ್ ಅನ್ನು ಖರೀದಿಸಿ ಮತ್ತು ಲೈವ್ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಸೂಪರ್ ಚಾಟ್ಗಳನ್ನು ಕಳುಹಿಸಿ. ನಿಮ್ಮ ಈ ಸಣ್ಣ ಕಾಣಿಕೆ ನಮಗೆ ದೊಡ್ಡ ಪ್ರೋತ್ಸಾಹ ನೀಡುತ್ತದೆ. ವೃಷಭ ರಾಶಿಯವರೇ, ನಾಳೆಯಿಂದ ಸ್ನಾನದ ನಂತರ 2 ಹಸಿರು ಏಲಕ್ಕಿಗಳನ್ನು ಶುದ್ಧ ಪಾತ್ರೆಯಲ್ಲಿ ಹಿಡಿದು ಪ್ರಾರ್ಥಿಸಿ. ಆ ಏಲಕ್ಕಿಗಳನ್ನು ತಿನ್ನಬೇಡಿ ಅಥವಾ ಯಾರಿಗೂ ಕೊಡಬೇಡಿ. ಕೇವಲ ಅದೃಷ್ಟ